ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ. ನಿಮಗೆ ಯಾರೆಲ್ಲ ಹೊಸಬ್ರು ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ಬೆಲ್ ಐಕನ್ನ ಒತ್ತಿ ಲೈಕು ಶೇರು ಕಮೆಂಟ್ ಮಾಡಿ. ಇದು ಬ್ಲೌಸ್ ನೋಡಿ 32 ಸೈಜದ ಸಾದಾ ಬ್ಲೌಸ್ ಇದೆ. ಸೊ ಇದ್ರ ವರ್ಕ್ ಇನ್ ಬ್ಲೌಸ್ ಇರೋದ್ರಿಂದ ನಾನು ಇವಾಗ 10-15 ನಿಮಿಷದಲ್ಲಿ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಈ ರೀತಿಯೇ ಮಾಡ್ತೀನಿ. ಟೈಮ್ ಕೂಡ ವೇಸ್ಟ್ ಆಗೋಲ್ಲ, ಟೈಮ್ ಉಳಿಯುತ್ತೆ. ಹಾಗೆ ಅರ್ಜೆಂಟೆಲ್ಲ ಬಂತು ಅಂದರೆ ಈ ರೀತಿ ಕಟಿಂಗ್ ಮಾಡಿ. ನೀವು ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ ವಿಡಿಯೋ. ಕೊನೆವರೆಗೂ ನೋಡಿ, ಎಲ್ಲಿ ಸ್ಕ್ರಿಪ್ಟ್ ಮಾಡಬೇಡಿ ಫ್ರೆಂಡ್ಸ್. ಇವಾಗ ನಾನು ಅದನ್ನು ಮಡ್ಚ್ಕೊಂಡಿದ್ದೀನಿ ನೋಡಿ. 10 ಇಂಚಿಗೆ 8 ಇಂಚು 2 ಇಂಚು ಸಿಲಾಯಿ ಮಾರ್ಜಿನ್ ಹಾಕಿದ್ದೀನಿ ಅದರಲ್ಲಿ. ಸೊ ಈ ರೀತಿ ಫೋಲ್ಡಿಂಗ್ ಮಾಡಿದ್ದೀನಿ ನೋಡಿ. ಫಸ್ಟು ಬ್ಯಾಕ್ ಪಾರ್ಟನ್ನು ನಾವು ಕಟ್ ಮಾಡೋಣ. ಲೆಂತ್ ಬಂದುಬಿಟ್ಟು 12.5 ಇದೆ. ಅದರಲ್ಲಿ ನಾನು 1 ಇಂಚನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 13.5ಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ. ಶೋಲ್ಡರ್ ಬಂದುಬಿಟ್ಟು ಪೂರ್ಣ ಶೋಲ್ಡರ್ ನಾನು 5 ಇಂಚ್ ತೊಗೊಂಡಿದ್ದೀನಿ. 5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಈ ಥರ ಡ್ರಾ ಮಾಡ್ಕೋತೀನಿ ನೋಡಿ. ಇವಾಗ ಬಗಲಿನ ಉದ್ದ ಬಂದುಬಿಟ್ಟು ಆ ಕಡೆ 5 ಇಂಚು ಈ ಕಡೆ 5 ಇಂಚ್ ತೊಗೊಂಡು ಡ್ರಾ ಮಾಡ್ತೀನಿ. ಒಂದು ಲೈನನ್ನು ಹಾಕೋಣ ಈ ಥರ. ಇದು ಯಾಕೋ ಕಾಣಿಸ್ತಿಲ್ಲ ಅನಿಸುತ್ತೆ. ಪ್ಲೀಸ್ ನೆಕ್ಸ್ಟ್ ಅಂದರೆ ಬರ್ತೀನಲ್ವ ಆವಾಗ ನಾನು ಬ್ಲೂ ಕಲರ್ ಮಾರ್ಕಿಂಗ್ ಮಾಡ್ತೀನಿ. ಒಂದು ನಿಮಿಷ ನಿಲ್ಲಿ. ಮುಂದ್ಗಡೆ ನೋಡಿ, ಇದು ಸ್ವಲ್ಪ ಯಾಕೋ ಕಾಣ್ತಿಲ್ಲ ಅಷ್ಟೊಂದು ಎದ್ದು ಮಾರ್ಕರು. ತರ್ತೀನಿ ತಾಳಿ. ಹೋಗ್ಬಿಟ್ಟು ಬ್ಲೂ ಕಲರು ಅದು ಮಾರ್ಕಿಂಗ್ ಕಾಣುತ್ತೆ ನಿಮಗೆ. ಸೊ ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ. ಮನೇಲಿ ಕೂತು ಕಲಿಯೋರಿಗೆ ತುಂಬಾ ಈಸಿ ಇದು ಕಲಿಯೋದಕ್ಕೆ. ಒಂದು ಸಲ ಪೂರ್ತಿ ವಿಡಿಯೋನ ನೋಡಿಬಿಟ್ಟು ಮಾರ್ಕಿಂಗ್ ಮಾಡಿ. ನೋಡಿ, ಈ ಥರ ಕಾಣ್ತಾ ಇದೆ ಇವಾಗ. ಸೊ ನೆಕ್ ವಿಡ್ತ್ ಬಂದುಬಿಟ್ಟು 2 ಇಂಚ್ ನೋಡಿ. ನೋಡಿ, ಇವಾಗ ಒಂದೊಂದು ಸಲ ಅಳ್ಕೋತೀನಿ. ಯಾಕಂದರೆ ಬಟ್ಟೆ ಆ ಕಡೆ ಈ ಕಡೆ ಜರಗ್ ಬಿಟ್ಟಿರತ್ತಲ್ವ, ಹಾಗಾಗಿ ಕರೆಕ್ಟಾಗಿ ಮಾಡ್ಕೋಬೇಕು ಬಟ್ಟೆನ. ಇವಾಗ ನೋಡಿ, ನಾನು ಈ ಕಡೆ ಆ ಕಡೆ ಎಷ್ಟಿದೆಯೋ ಮುಂಭಾಗಕ್ಕೆ 2 ಇಂಚನ್ನು ಆ್ಯಡ್ ಮಾಡಬೇಕು. 12.5 ಇದೆ ನೋಡಿ. ಅದರಲ್ಲಿ ನಾನು 14.5ಗೆ ಒಂದು ಮಾರ್ಕ್ ಹಾಕಿ ಈ ಥರ ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ. ಇದರಲ್ಲೇ ಯೋಗಪಟ್ಟಿನ ತೆಗಿತೀನಿ. ಹಾಗಾಗಿ ತುಂಬಾ ಟೈಮ್ ಉಳಿತಾಯ ಆಗುತ್ತೆ. ಈ ಥರ ಮಾಡಿ ನೋಡಿ ಒಂದು ಸಲ ಕಟ್ಟಿಂಗು. ಶೋಲ್ಡರ್ ಪಟ್ಟಿ ಬಂದುಬಿಟ್ಟು 3 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಆ ಕಡೆ 1 ಇಂಚು ಈ ಕಡೆ 1 ಇಂಚ್ ತೊಗೊಂಡ್ಬಿಟ್ಟು ಆರ್ಮೋಲ್ ಶೇಪನ್ನು ಕೊಡೋಣ ಮುಂಭಾಗಕ್ಕೆ ಮತ್ತು ಹಿಂಭಾಗಕ್ಕೆ. ಈ ಥರ ಮುಂಭಾಗದ ಕೊರಳನ್ನು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ 6.5 ಇಂಚಿಗೆ. ಹಿಂಭಾಗದ ಕೊರಳು ನಾನು 10 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 9.5 ಇದೆ, 10 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ ನೋಡಿ. ಈ ಥರ ಇವಾಗ ಲೈನನ್ನು ಡ್ರಾ ಮಾಡೋಣ. ಸ್ವಲ್ಪ ನಿಮಗೆ ಅಂದರೆ ರೂಢಾಗಿ ಬೇಕಂದರೆ ನೀವು ಒಳಗಡೆ ಹೋಗಿಬಿಟ್ಟು ಸಹ ಕಟಿಂಗ್ ಮಾಡ್ಬೋದು. ಆದರೆ ನೆಕ್ಕಲ್ಲಿ ಏನೋ ಚೇಂಜಸ್ ಮಾಡೋ ಹಾಗಿಲ್ಲ. ತಳಗಡೆ ನಾವು ಇಲ್ಲಿ ನೋಡಿ ನಾನು ಮಾಡ್ತಾಯಿದ್ದೀನಿ. 2.5ಗೆ ಒಂದು ಮಾರ್ಕ್ ಹಾಕಿ ರೌಂಡ್ ಶೇಪನ್ನು ಕೊಡ್ತೀನಿ. ಈ ಥರ ಅಂದರೆ ಚೆನ್ನಾಗಿ ಬರುತ್ತೆ ಇದು ಕೂಡ. ಈ ಕಡೆ ಅಜೆಟಿಕ್ ಹೆಂಗಿದೆ ಹಂಗೆ ತೊಗೊಂಡ್ಬಿಟ್ಟು ಮಟ್ಕಾ ಶೇಪಿನ ಕೊರಳು ಮಾಡ್ತಾಯಿದ್ದೀನಿ ಈ ಬ್ಲೌಸ್ಗೆ. ಹಾಗಾಗಿ ಆ ಥರ ಮಾರ್ಕ್ ಮಾಡೋಣ ನೋಡಿ. ಅಲ್ಲಿ ತೊಗೊಂಡಿದ್ದೀನಿ ನಾನು ಈ ಥರನೂ. ಅದು ಸುಮ್ಮನೆ ನಾನು ಆಮೇಲೆ ಮಾರ್ಕ್ ಹಾಕ್ತೀನಿ ಅದಕ್ಕೆ. ಇವಾಗ ಡಾರ್ಟ್ ಹಾಕ್ತೀನಿ. ಹಿಂಭಾಗಕ್ಕೆ ಡಾರ್ಟ್ ಹಾಕ್ತೀನಿ. ಡಾರ್ಟ್ ಹಾಕುವಾಗ ನಿಮಗೆ ಒಂದು ವಿಷಯ ನೆನಪಿಟ್ಕೋಬೇಕು. ನಮ್ಮ ಕೊರಳು ಎಲ್ಲಿ ತನಕ ಇದೆಯಲ್ವ ಅದ್ರಿಗಿಂತನೂ ಅರ್ಧ ಇಂಚ್ ತಳಗಡೆ ಇರಬೇಕು ನೋಡಿ ನಮ್ಮ ಡಾರ್ಟು. ಎಷ್ಟಾದರೂ ಇದ್ದರೂ ಪರವಾಗಿಲ್ಲ. ಈ ಕಡೆ ಯೋಗ ಪಟ್ಟಿಗೆ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ. 3.5 ಇಂಚು 2.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಸೊ ಇವಾಗ ಲೈನನ್ನು ಡ್ರಾ ಮಾಡೋಣ. ಆ ಕಡೆಯಿಂದ ಶೇಪ್ ಕೊಡೋಣ ರೌಂಡಾಗಿ ಈ ಥರ. ಇಲ್ಲಿ 3 ಇಂಚು, ಮುಂದೆ 2 ಇಂಚು, ಮೇಲೆ 2 ಇಂಚು. ಈ ಥರ ಒಂದು ಡಾರ್ಟ್ ರೆಡಿ ಆಯಿತು ನೋಡಿ, ಸೆಂಟರ್ ಡಾರ್ಟು. ಇದು 4 ಟಕ್ಸಿನ ಬ್ಲೌಸ್ ಇರೋದರಿಂದ ಈ ರೀತಿ ನೋಡಿ. 4 ಇಂಚ್ ಇದೆ ಅಲ್ವಾ, ಅದರದ್ದು ಅರ್ಧ ಅಂದರೆ ಮಧ್ಯ ತೊಗೋಬೇಕು. 2 ಇಂಚಿಗೆ ಒಂದು ಲೈನ್ ಹಾಕಿ ಮುಂದ್ಗಡೆ 2 ಇಂಚ್ ತೊಗೋತೀನಿ ನೋಡಿ. ಈ ಥರ
ಇಲ್ಲಿಂದ ಫಸ್ಟಿಗೆ ನಾನು 2 ಇಂಚಿಗೆ ಹಾಕಿದೆ, ಅದು ತಪ್ಪಾಗಿದೆ. ಪ್ಲೀಸ್ ಇದನ್ನು ನೀವು ಈ ಡಾರ್ಟನ್ನು ನೀವು ಲೆಕ್ಕಕ್ಕೆ ಇಟ್ಕೋಬೇಡಿ. ನಾನು ಆಮೇಲೆ ಹೇಳ್ಕೊಡ್ತೀನಿ ನೋಡಿ, ಅದನ್ನು ನೀವು ಆ ಡಾರ್ಟನ್ನು ಹಾಕಿ. ಯಾಕಂದರೆ ಇದು ಆ ಸೈಡಿಗೆ ಬರ್ತಾ ಇಲ್ಲ, ಹಾಗಾಗಿ ಸೈಡ್ ಡಾರ್ಟ್ ಕೂಡ ಅಂದರೆ ರೌಂಡಾಗಿ ಇರಬೇಕಲ್ವ ಶೇಪು. ಹಾಗಾಗಿ ನಾನು 1.5 ಇಂಚಿಗೆ ಡಾರ್ಟ್ ಹಾಕ್ತೀನಿ ನೋಡಿ, ಆ ಡಾರ್ಟನ್ನು ಲೆಕ್ಕಕ್ಕೆ ಹಿಡ್ಕೊಳ್ಳಿ. ಇವಾಗ 3.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಇಲ್ಲಿ ನೋಡಿ ನಾನು ಮಾಡಿರೋ ಮಿಸ್ಟೇಕು ಅಲ್ಲಿಗೆ ಬರ್ತಾಯಿದೆ ಆ ಡಾರ್ಟು, ಹಾಗಾಗಿ ಆ ಡಾರ್ಟನ್ನು ನಾವು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಈ ಕಡೆ ತಳಗಡೆ ಕೊಟ್ಟಿದ್ದೀನಲ್ವ ಫಿಟ್ಟಿಂಗಲ್ಲಿ ಬರುತ್ತೆ ನೋಡಿ ಆ ಡಾರ್ಟು. 3 ಇಂಚಿಗೆ ಒಂದು ಲೈನ್ ಹಾಕ್ತೀನಿ. ಲೈನನ್ನು ಡ್ರಾ ಮಾಡೋಣ. ಇವಾಗ ಅದು ತಪ್ಪಾಗಿದೆ, ಅದನ್ನು ನಾನು ಅಳಿಸ್ಬಿಡ್ತೀನಿ. 1.5 ಇಂಚಿಗೆ ಒಂದು ಲೈನ್ ಹಾಕಿಬಿಟ್ಟು ಮೇಲೆ 4.5 ಇಂಚಿಗೆ ಒಂದು ಡಾಟ್ ಹಾಕ್ತೀನಿ ನೋಡಿ. ಇವಾಗ ಈ ಲೈನ್ ಏನಿದೆ ಇದು ಕರೆಕ್ಟ್ ಇದೆ ನೋಡಿ, ಕರೆಕ್ಟಾಗಿ ಬಂದಿದೆ, ಅದು ಏನೂ ಇಲ್ಲ. ಸೊ ಇವಾಗ ಕಟ್ಟಿಂಗ್ ಮಾಡೋಣ ಬನ್ನಿ. ಈ ಥರ ಶೇಪ್ ತೆಗಿತೀನಿ ನೋಡಿ ಹಿಂಭಾಗದ ಕೊರಳದು. ಬ್ಲೌಸ್ ಡಿಸೈನ್ ಮಾಡುವಾಗ ಕೊರಳಿನ ನಾನು ನಿಮಗೆ ಸ್ಟಿಚಿಂಗ್ ಮತ್ತು ಕಟಿಂಗು ತೋರಿಸ್ತೀನಿ. ಸುಮ್ಮನೆ ಸಿಂಪಲಾಗಿ ಆ ಥರ ಇರಲಿ ಅಂತ ಹಾಕಿರೋದು. ಇವಾಗೇನು ಕಟ್ ಮಾಡಲ್ಲ ನಾನು ಅದನ್ನು. ಈ ಥರ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ಎಲ್ಲನೂ ಇದರಲ್ಲೇ ಬರುತ್ತೆ ನೋಡಿ ಫ್ರೆಂಡ್ಸ್. 10 ನಿಮಿಷದಲ್ಲಿ ಆಗಿ ಹೋಗುತ್ತೆ ಕಟಿಂಗು. ನೀವು ಕೂಡ ಇದೇ ಥರ ಕಟಿಂಗ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವ ಥರ ಕಟಿಂಗ್ ಮಾಡ್ತೀರಾ ಅನ್ನೋದು. ನನಗೆ ಅರ್ಜೆಂಟ್ ಬ್ಲೌಸ್ ಬಂದರೆ ನಾನಂತೂ ಇದೇ ಥರ ಕಟಿಂಗ್ ಮಾಡ್ತೀನಿ. ಪೇಪರ್ ಮೇಲೆ ಅದು ಡ್ರಾ ಮಾಡ್ತಾ ಕೂರಲ್ಲ. ಈ ಥರ ಕಟಿಂಗ್ ಮಾಡೋದ್ರಿಂದ ಬಟ್ಟೆ ಕೂಡ ಮಿಕ್ಕತ್ತೆ ನೋಡಿ. ತುಂಬಾ ಈಸಿ ಮೆಥಡು ನಂದು. ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಹೇಳ್ಕೊಡೋಕ್ಕಿಂತ ನಾನು ಏನು ಮಾಡ್ತೀನಿ ಅದನ್ನೇ ಡೈರೆಕ್ಟಾಗಿ ತೋರಿಸ್ತೀನಿ. ಕಸ್ಟಮರ್ ಬ್ಲೌಸ್ ಅಂದರೆ ನಾನು ಏನೋ ಹಾಗೆ ಹೀಗೆ ತೋರ್ಸೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಬಂದಿರೋ ಬ್ಲೌಸನ್ನು ನಾನು ಕಟ್ಟಿಂಗ್ ಮಾಡುವಾಗ ಹಾಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಸೊ ಇವಾಗ ಸ್ಲೀವ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. 4 ಫೋಲ್ಡ್ ಮಾಡ್ಕೊಂಡಿದ್ದೀವಿ ನೋಡಿ. 4 ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಯಾಕಂದರೆ ಆ ಕಡೆ ಈ ಕಡೆ ಬಟ್ಟೆ ಜರುಗಬಾರ್ದು ನೋಡಿ. ಫಸ್ಟಿಗೆ ನಾವು ಮಾಡುವಾಗ ಐರನ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆ ಆಗಲಿ ಮೇನ್ ಫ್ಯಾಬ್ರಿಕ್ ಆಗಲಿ ಐರನ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ಕು ನೋಡಿಬಿಟ್ಟು ಐರನ್ ಮಾಡಿ. ಯಾಕಂದರೆ ಒಂದೊಂದು ಐರನ್ ಕೂರಲ್ಲ, ಯಾಕಂದರೆ ಅದು ಮೆತ್ಕೊಂಡು ಬರುತ್ತೆ. ಆ ಥರ ಸಿಲ್ಕ್ ಇರುತ್ತಲ್ವ ಅದು ಆ ಥರ. ಹಾಗಾಗಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಐರನ್ ಮಾಡಿ. ಇದು ಇದು ಸ್ಲೀವ್ ಇದೆ ಅಲ್ವಾ, ಇದು ತುಂಬಾ ಕಡಿಮೆ ಸ್ಲೀವ್ ಲೆಂತ್ ಇದೆ. 3.5 ಇಂಚಿದೆ. ಅದರಲ್ಲಿ ನಾನು 1 ಇಂಚ್ ಆ್ಯಡ್ ಮಾಡಿ ಅರ್ಧ ಇಂಚ್ ಆ್ಯಡ್ ಮಾಡಿ 4 ಇಂಚಿಗೆ ಒಂದು ಡ್ರಾ ಮಾಡಿದ್ದೀನಿ. ಬಗಲ್ನಲ್ಲಿ ಸ್ವಲ್ಪ ಕಡಿಮೆ ಇಡಬೇಡಿ, ಜಾಸ್ತಿನೇ ಇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಈ ಥರ ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಆಯಿತು ನೋಡಿ. ಇವಾಗ ಸ್ಲೀವ್ ಕಟ್ಟಿಂಗು ತುಂಬ ಈಸಿ. ಅದು ಇದು ಏನೂ ಮಾಡೋ ನೆಸೆಸಿಟಿನೇ ಇಲ್ಲ, ತುಂಬ ಈಸಿಯಾಗಿ ಕಟಿಂಗ್ ಆಗುತ್ತೆ. ಇವಾಗ ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋಣ. ಫಸ್ಟಿಗೆ ನಾವು ನೋಡಬೇಕಾಗಿರೋದು ಆ ಡಿಸೈನ್ನ ಅದು ಯಾವ ಥರ ಇದೆ ಅನ್ನೋದನ್ನು ನಮ್ಮ ಗಮನದಲ್ಲಿ ಇರಬೇಕು ನೋಡಿ. ಯಾಕಂದರೆ ಮೇಲ್ಗಡೆ ಇದಾವಲ್ವ ಆ ಥರ ನೋಡಿ ವಾರಿ ವರ್ಕಲ್ಲಿ ಹಾಕಿದ್ದಾರೆ ನೋಡಿ, ಅದು ಆ ರೀತಿ ಇದು ಮಾಡಿ ನೀವು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹಾಗೆ ಬೆಲ್ ಐಕನ್ನ ಒತ್ತಿ ಲೈಕು ಶೇರು ಕಮೆಂಟು ಮಾಡಿ ಅಂತ ಹೇಳ್ತಾ, ಇವಾಗ ನೋಡಿ ಈ ಕಡೆಯಿಂದ ಮಾಡಬೇಕಾಯ್ತು ನಾನು ಬ್ಯಾಕ್ ಪಾರ್ಟ್ ಕಟ್ಟಿಂಗು. ಆ ಕಡೆಯಿಂದ ಇಡ್ತಾಯಿದ್ದೀನಿ. ಯಾಕಂದರೆ ಅದು ಫ್ಲವರ್ಸ್ ಎಲ್ಲ ಮೇಲ್ಗಡೆ ಅದರದ್ದು ಶೇಪ್ ಇದೆ ನೋಡಿ. ಹಾಗಾಗಿ ನಾನು ಈ ಥರ ಇಟ್ಟು ಕಟಿಂಗ್ ಮಾಡ್ತಾಯಿದ್ದೀನಿ. ಇದು ತುಂಬ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾದ ಕೆಲಸ. ಚಿಕ್ಕ ಚಿಕ್ಕ ವಿಷಯನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ತುಂಬಾ ಫಿನಿಶಿಂಗಾಗಿ ಬ್ಲೌಸ್ ಮಾಡಿಕೊಡ್ಬೋದು ಅವ್ರಿಗೆ. ಸೊ ಉಲ್ಟಾ ಆಗುತ್ತೆ, ನಾನು ಆ ಕಡೆ ಇಟ್ಟರೆ ಅದು ಉಲ್ಟಾ ಆಗುತ್ತೆ. ಹಾಗಾಗಿ ನಾನು ಈ ಕಡೆನೇ ಇಡ್ತಾಯಿದ್ದೀನಿ ನೋಡಿ. ಈ ಥರ ನೀವು ಫಸ್ಟ್ ನೆನಪಲ್ಲಿ ಇಟ್ಕೋಬೇಕಾದ ವಿಷಯನೇ ಇದು. ಸೊ ಇವಾಗ ಇದು ಕಟಿಂಗ್ ಆಯಿತು ನೋಡಿ. ಮುಂಭಾಗದ ಪಾರ್ಟನ್ನು ಕಟ್ ಮಾಡ್ತಾಯಿದ್ದೀನಿ. ಕಟಿಂಗ್ ಆಯಿತು ನೋಡಿ. ಯೋಕ್ ಪಟ್ಟಿನ ಕಟ್ ಮಾಡ್ತೀನಿ. ತುಂಬ ಈಸಿ ಅಂದರೆ ಈಸಿ ಮೆಥಡು. ಯಾರೆಲ್ಲ ನನ್ನ ಥರ ಕಟಿಂಗ್ ಮಾಡ್ತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್.
ಹಾಗೆ ಬೆಲ್ ಐಕನ್ನ ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಇವಾಗ ಎಲ್ಲ ಥರ ಕಟ್ಟಿಂಗ್ ಆಯಿತು ನೋಡಿ ಫ್ರೆಂಡ್ಸ್. ಈ ಥರ ಕಟ್ಟಿಂಗ್ ಆಯಿತು. ಬಾಯ್ ಬಾಯ್ ಫ್ರೆಂಡ್ಸ್, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.